ಉಸಿರಿರುವ ತನಕ ಮಾತ್ರ ಅಲ್ವ ಹೆಸರು. ಉಸಿರು ಪಡಕೊಂಡ ಹೇಳಿ ಆದರೆ ಹೆಸರಿಲ್ಲ, ನನ್ನ ಬಾಡಿ ಮಾತ್ರ ಇರ್ತದೆ. ಸೊ ಆ ಮನುಷ್ಯನಾಗಿದ್ದವನು ನಾನು ಎಲ್ಲಿಗೆ ಹೊರಟು ಹೋದೆ? ನಾನು ಎಷ್ಟು ಟೆಂಪರರಿ ಇದ್ದೇನೆ, ನಾನು ಎಷ್ಟು ನಶ್ವರ ಇದೆ ನನ್ನ ಜೀವನ. ಎಲ್ಲ ಸವಲತ್ತುಗಳು ಇದ್ದರೂ ಕೂಡ ನನ್ನನ್ನು ಬದುಕಿಸ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಇಷ್ಟೆಲ್ಲ ವ್ಯವಸ್ಥೆಗಳುಂಟು, ಇಷ್ಟು ಡಾಕ್ಟರ್ಸ್ಗಳು, ಇಷ್ಟು ಹಾಸ್ಪಿಟಲ್ಸ್ಗಳು, ಆ ಹಾಸ್ಪಿಟಲ್ನಲ್ಲಿ ಇಷ್ಟು ಉಪಕರಣಗಳು, ಕರೆಕ್ಟ್. ನನ್ನಲ್ಲಿ ಸಂಪತ್ತುಂಟು. ನಾನು ಹೇಳ್ತೇನೆ, ಎಷ್ಟೇ ಖರ್ಚಾಗಲಿ ಡಾಕ್ಟರ್, ಒಂದು ಬದುಕಿಸಿಕೊಡಿ ಹೇಳಿ, ಯಾಕೆ ಆಗುವುದಿಲ್ಲ? ಸೊ ಇದೆಲ್ಲ ಸತ್ಯ, ಇದೆಲ್ಲ ನಿತ್ಯ. ಎಲ್ರಿಗೂ ತಿಳುವಳಿಕೆ ಇದೆ, ಆದರೆ ಜ್ಞಾಪಕ ಇಲ್ಲ. ಎಲ್ರಿಗೂ ತಿಳುವಳಿಕೆ. ನನಗೆ ಸಾಯ್ಬೇಕು ಹೇಳೋದು ನನಗೆ ಗೊತ್ತು. ನೀವು ಹೇಳಿದ್ರಲ್ಲ, ಬೆಳಿಗ್ಗೆ ಹಾಕಿದ ಬಟನ್ ಸಂಜೆ ನಾನೇ ಕೀಳ್ತೇನೋ ಅಥವಾ ಬೇರೆಯವರು ಕೀಳ್ತಾರೋ ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಇವತ್ತು ಬೆಳಗಿನ ಸ್ನಾನ ಮಾಡಿದ್ದೇನೆ, ನಾಳೆ ಬೆಳಗಿನ ಸ್ನಾನ ನಾನೇ ಮಾಡ್ತೇನೋ ಅಥವಾ ಬೇರೆಯವರು ಮಾಡಿಸ್ತಾರೋ ನಿಮಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಈ ಶ್ವಾಸ ಎಳೆದಿದ್ದೇನೆ, ಅಷ್ಟು ಮಾತ್ರ ಅಲ್ಲ, ಈ ಶ್ವಾಸ ಎಳೆದಿದ್ದೇನೆ, ಇದನ್ನು ವಾಪಸ್ಸು ಬಿಡ್ತೇನೋ ಇಲ್ವೋ ಅದು ಕೂಡ ನನಗೆ ಗ್ಯಾರಂಟಿ ಇಲ್ಲ. ಅಷ್ಟು ನಶ್ವರವಾದಂತಹ ಬದುಕು. ಈ ಸತ್ಯತೆ, ಇದು ಜನರಿಗೆ ಮನನ ಮಾಡಬೇಕು. ನಾವು ಇದನ್ನು ತಿಳಿಸಿಕೊಡ್ಬೇಕು. ಮತ್ತು ಜಗತ್ತಿಗೆ ಒಂದೇ ಬಾರಿ ಬರುವುದು ಅಂತ, ಬಾರಿ ಬಾರಿ ಬರಲಿಕ್ಕಿಲ್ಲ ನಮಗೆ. ಈ ಜನ್ಮದಲ್ಲಿ ಆಗಲಿಲ್ಲ, ಬೇರೆ ಜನ್ಮದಲ್ಲಿ ಬಂದು ನಾನು ಸರಿ ಮಾಡ್ತೇನೆ ಅಂದರೆ ಮನುಷ್ಯನಾಗಿ ಒಂದು ಬಾರಿ ಮಾತ್ರ ಬರ್ತೇನೆ. ಇದೇ ಫಸ್ಟ್, ಇದೇ ಲಾಸ್ಟ್. ಸೊ ಈ ಜೀವನ 50-60 ವರ್ಷದ್ದು, ಯಾಕೆ ಎಲ್ಲರೊಟ್ಟಿಗೆ ಕೂಡಿ ಬಾಳಬಾರ್ದು? ನಾನು ಯಾಕೆ ನನಗೆ ಎಲ್ಲರೂ ಕೂಡ ಪ್ರೀತಿಸಬಾರ್ದು? ನಾನು ಮನೆಗಾಗಿ ಬಾಳಿದಾಗ ನನ್ನ ಮನೆಯವರು ಮಾತ್ರ ಪ್ರೀತಿಸು, ನಾನು ಕುಟುಂಬಕ್ಕಾಗಿ ಬಾಳಿದಾಗ ನನ್ನ ಕುಟುಂಬದವರು ಮಾತ್ರ ಪ್ರೀತಿಸುವುದು. ನಾನು ಕೇವಲ ಕನ್ನಡಕ್ಕಾಗಿ ದುಡಿದರೆ ಕನ್ನಡದವರು ಮಾತ್ರ ಪ್ರೀತಿಸ್ತಾರೆ. ನಾನು ಮುಸ್ಲಿಮನಾಗಿ ಜೀವಿಸಿದರೆ ನನ್ನ ಮುಸ್ಲಿಮರು ಮಾತ್ರ ಪ್ರೀತಿಸ್ತಾರೆ. ನಾನು ಯಾಕೆ ಮಾನವನಾಗಿ ಬಾಳಬಾರದು? ಎಲ್ಲ ಮಾನವರು ನನ್ನನ್ನು ಪ್ರೀತಿಸುವಂತೆ ನನಗೆ ಯಾಕೆ ಬಾಳಬಾರದು? ನಾನು ಇಲ್ಲಿಯ ಎಲ್ಲ ಜಲಾಚರಗಳು, ಚರಾಚರಗಳು ಪ್ರೀತಿಸುವಂತೆ ಯಾಕೆ ಬಾಳಬಾರ್ದು? ನಾನು ಯಾಕೆ ಒಂದು 4 ಪ್ರಾಣಿಗಳಿಗೆ ನೀರು ತಿಂಡಿ ಕೊಡಬಾರ್ದು? 4 ಪಕ್ಷಿಗಳಿಗೆ ಯಾಕೆ ನಾನು ನೀರು ತಿಂಡಿ ಕೊಡಬಾರ್ದು? ಅವು ಕೂಡ ನನ್ನನ್ನು ಪ್ರೀತಿಸುವಂತೆ ನಾನು ಯಾಕೆ ಮಾಡಬಾರ್ದು? ನಾನು ಯಾಕೆ ಪರಿವರ್ತನೆ ಆಗಬಾರ್ದು? ನನ್ನ ಜೀವನ ಯಾವಾಗ ಸಾರ್ಥಕ ಆಗ್ತದೆ ಅಂದರೆ, ನಾನು ಎಲ್ಲರನ್ನೂ ಪ್ರೀತಿಸಬೇಕು, ಎಲ್ಲರೂ ನನ್ನನ್ನು ಪ್ರೀತಿಸಬೇಕು, ಆವಾಗ ಸಾರ್ಥಕ ಆಗ್ತದೆ. ದ್ವೇಷ ಮಾಡುವವರು ಮಾಡಲಿ, ಅದು ಅವರ ಡ್ಯೂಟಿ, ಅದು ಅವರ ಕರ್ತವ್ಯ, ಅದು ಅಥವಾ ಅವರ ಧರ್ಮ. ಅದು ದ್ವೇಷ ಮಾಡುವುದು ಅದು ಅವರ ಧರ್ಮ ಆಗಿರ್ಬೋದು. ಆದರೆ ನನ್ನ ಧರ್ಮ ಅದಲ್ಲ. ನಾನು ನನ್ನ ಸಮಾಜಕ್ಕೆ ತಿಳಿಸ್ಲಿಕ್ಕೆ ಸಾಧ್ಯ ಆಗಬೇಕು. ನಂದು ಪ್ರೀತಿಸುವಂಥದ್ದು ಧರ್ಮ, ನಾನು ಇದ್ದದ್ದನ್ನು ಹಂಚು ತಿನ್ನುವಂಥದ್ದು ಧರ್ಮ, ನಿನ್ನನ್ನು ಕೂಡ ನಾನೇ ಅಂತೇಳಿ ತಿಳಿಯುವಂಥದ್ದು ನನ್ನ ಧರ್ಮ ಅಂತ ನನಗೆ ಹೇಳಿಕೊಡ್ಲಿಕ್ಕೆ ಸಾಧ್ಯ ಆಗಬೇಕು. ಇದು ಧರ್ಮದ ಡ್ಯೂಟಿ, ಇದು ಧರ್ಮದ ಕೆಲಸ ಅಂತೇಳಿ ನಾವು ಎಲ್ಲರಲ್ಲಿಯೂ ಕೂಡ ಆ ನಂಬಿಕೆಯನ್ನು ಹುಟ್ಟಿಸಬೇಕು. ಎಲ್ಲರಲ್ಲಿಯೂ ಕೂಡ ಆ ನಂಬಿಕೆ ಬರಬೇಕು. ಆವಾಗ ಬದಲಾವಣೆ, ಪರಿವರ್ತನೆ ಬರ್ತದೆ. ಮಾಡಿದ್ದುಣ್ಣೋ ಮಹಾರಾಯ ಅಂತೇಳಿ ಹಿಂದಿನವರು ಹೇಳಿದರು. ನಾನು ಏನು ಮಾಡ್ತೇನೋ ಅದೇ ನಾನು ಪಡಿತೇನೆ ಅಲ್ವಾ? ತಲೆಗೆ ಹಾಕಿದ ನೀರು ಕಾಲಿಗೆ ಬರುವುದು. ಕರೆಕ್ಟ್. ನಾನು ಏನು ಮಾಡಿದ್ದೇನೋ ಆ ಕರ್ಮ ನನ್ನನ್ನು ಹಿಂಬಾಲಿಸ್ತದೆ. ನಾನು ಯಾರಿಗಾದರೂ ಒಳಿತು ಬಯಸಿದರೆ ನನಗೆ ರಿಟರ್ನ್ ಒಳಿತೇ ಬರುವುದು. ನಾನು ಯಾರಿಗಾದರೂ ಕೆಡುಕು ಬಯಸಿದರೆ ನನಗೆ ರಿಟರ್ನ್ ಕೆಡುಕೆ ಬರ್ತದೆ. ಇದು ಎಲ್ಲ ಈ ಜಗತ್ತಿನ ಸತ್ಯಗಳು. ಇದು ನಮಗೆಲ್ರಿಗೂ ಕೂಡ ಮನವರಿಕೆ ಆಗಬೇಕು. ಆವಾಗ ಬದಲಾವಣೆ ಸಾಧ್ಯ. ಸೊ ಈ ನಂಬಿಕೆ ಹುಟ್ಟಿಸ್ಬೇಕು ನಾವು. ನನ್ನಲ್ಲಿ ಆ ನಂಬಿಕೆ ಬರಬೇಕು. ನನಗೆ ಅದರ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಹೇಳುವ ಮಾತಿದೆ ಅಲ್ಲ, ಅದರ ಮೇಲೆ ನನಗೆ ಕಾನ್ಫಿಡೆನ್ಸ್ ಇರಬೇಕು. ನನ್ನ ಮಕ್ಕಳಿಗೆ ನಾನು ಕಾನ್ಫಿಡೆನ್ಸ್ನಲ್ಲಿ ತಗೊಳ್ಬೇಕು, ನನ್ನ ಕುಟುಂಬವನ್ನು ತಗೊಳ್ಬೇಕು, ನನ್ನ ಸಮಾಜವನ್ನು ತಗೊಳ್ಬೇಕು. ಈ ಸಣ್ಣ ಡ್ಯೂಟಿ ಮಾಡುವ ಒಂದು ಸಣ್ಣ ಡ್ಯೂಟಿ, ನಾನು ನನ್ನ ಮನೆಯವರನ್ನು ಪ್ರೀತಿಸುವ ಡ್ಯೂಟಿ.
ಅಲ್ಲಿಂದ ಆರಂಭ ಮಾಡು. ನಿಮ್ಮ ಈ ಮಾಧ್ಯಮದ ಮೂಲಕ ನಮ್ಮ ನೆರೆಮನೆಯವರನ್ನು ನಾವು ಪ್ರೀತಿಸುವುದು ಹೇಳಿ ಒಂದು ಎಜೆಂಡ ನಮ್ಮದು. ನಮ್ಮ ಎಜೆಂಡ ಏನು ಅಂದರೆ ಇವತ್ತಿನ ನಂತರ ನನ್ನ ನೆರೆಮನೆಯನ್ನು ನಾನು ಪ್ರೀತಿಸ್ತೇನೆ ಅಂತ. ಅದೊಂದು ಡ್ಯೂಟಿ. ಹೌದು, ನನ್ನ ಸುಖ ಅವನ ಸುಖ, ಅವನ ಸುಖ ನನ್ನ ಸುಖ. ನಾನು ಅವನಿಗೆ ಸಾಧ್ಯವಾದರೆ ಉಪಕಾರ ಮಾಡ್ತೇನೆ, ಇಲ್ಲದ್ರೆ ಅವನಿಗೆ ಉಪದ್ರ ಕೊಡ್ಲಿಕ್ಕೆ ಹೋಗುದಿಲ್ಲ ಅಂತ. ನನ್ನ ಕಂಪೌಂಡಿನ ಕಸ ಅವನ ಕಂಪೌಂಡಿಗೆ ಹೋಗದಂತೆ ನಾನು ಜಾಗ್ರತೆ ವಹಿಸ್ತೇನೆ. ನನ್ನ ನಾಲಿಗೆಯ ಮೂಲಕ ಅವನಿಗೇನು ತೊಂದರೆ ಆಗದ ರೀತಿಯಲ್ಲಿ ನಾನು ವರ್ತಿಸ್ತೇನೆ. ಬಹಳ ಮುಖ್ಯವಾದಂಥ ವಿಚಾರ. ಹೌದು, ನೀವು ಮತ್ತೊಬ್ಬರು ಸುಖ ಬಯಸ್ತಿರೋ ಬಿಡ್ತಿರೋ, ಅಥವಾ ಅವರ ಸಂತೋಷವನ್ನು ನೀವು ಸಹಿಸ್ಕೊಳ್ತಿರೋ ಬಿಡ್ತಿರೋ, ನಿಮಗೆ ಉಪಕಾರ ಆದ್ರೆ ಮಾಡಿ, ಇಲ್ಲ ಉಪದ್ರ ಕೊಡೋದು ನಿಮ್ಮ ಪಾಡಿ ನೀವು ಸುಮ್ಮನೆ ಇದ್ದು ಬಿಡಿ. ಇದು ಒಳ್ಳೆ ವಿಚಾರ. ಹೌದು, ನೆರೆಮನೆ ಬ್ರದರ್ಹುಡ್ ಅಲ್ವಾ. ಹಂಸಾಯ ಹೇಳ್ತೇವೆ, ನಾವೊಂದು ಅಭಿಯಾನ ಮಾಡ್ತಾ ಇದ್ದೇವೆ ಹಂಸಾಯ ಅಂತ. ಹಂಸಾಯ ಅಭಿಯಾನ ನಮ್ದು. ಹಂಸಾಯ ನೆರೆಮನೆಯವನು ನನ್ನವನು ಅಂತ. ನೆರೆಮನೆಯವನು ನನ್ನವನು ಅಂತ. ನನ್ನ ಮನೆ ಮತ್ತು ಅವನ ಮನೆ ಒಂದೇ. ನನ್ನ ಮನೆಯಲ್ಲಿ ಒಂದು ಸಾರು ಬೇಯಿಸಿದರೆ ನಾನು, ಅವನ ಮನೆಯಲ್ಲಿ ಬೇಯಿಸದೇ ಇದ್ದರೆ ಆ ಸಾರು ಅಲ್ಲಿಗೆ ಕೊಡಬೇಕು ನಾನು. ಸ್ವಲ್ಪ ಒಂದು ಕಪ್ಪು ಸಾರು. ಇದಕ್ಕೆ ಏನು ಮಾಡ್ಬೋದು ಅಂತ ಪ್ರವಾದಿಗಳು ಹೇಳಿದರು. ಏನು ನಿಮ್ಮ ಹತ್ರ ಇಲ್ಲಪ್ಪ, ಏನು ಮಾಡ್ತೀರಿ ನೀವು? ಪ್ರವಾದಿಗಳಲ್ಲಿ ಸ್ವಲ್ಪ ನೀರು ಜಾಸ್ತಿ ಬೆರೆಸ್ಬೇಕು. ಅದಕ್ಕೆ ಸ್ವಲ್ಪ ನೀರು ನಿಮ್ಮ ಸಾರಿಗೆ ಜಾಸ್ತಿ ಬೆರೆಸ್ಬೇಕು. ಏನಾಗೋದಿಲ್ಲ, ಆದರೆ ಟೇಸ್ಟ್ ಎಲ್ಲ ಹಾಳಾಗೋದಿಲ್ಲ. ಸೊ ಅದರಲ್ಲಿ ಒಂದು ಕಪ್ ಅವರಿಗೂ ಕೊಡಬೇಕು, ನೀವು ತಿನ್ನಬೇಕು. ನಿಮ್ಮ ಮಕ್ಕಳಿಗೆ ತಿಂಡಿ ತಿನಿಸು ತರುವುದಿದ್ರೆ ಅವರ ಮಕ್ಕಳಿಗೂ ತರಬೇಕು. ನಿಮ್ಮ ಹತ್ರ ಸಾಧ್ಯ ಆಗೋದಿಲ್ಲಪ್ಪ ತರಲಿಕ್ಕೆ, ನಿಮ್ಮ ಹತ್ರ ಅಷ್ಟು ಇಲ್ಲ, ನಿಮ್ಮ ಮಕ್ಕಳಿಗೆ ಹೇಳಿ ತಿಂಡಿನ ಸಿಪ್ಪೆ ಹೊರಗೆ ಹಾಕಬೇಡಿ ಅಂತ. ಚಾಕ್ಲೇಟ್ ನೀವು ತಿಂದು ಅದರ ಬೇಗಡೆ ಉಂಟಲ್ಲ, ಅದು ಹೊರಗೆ ಹಾಕಬಾರ್ದು, ಒಳಗೆ ಡಸ್ಟ್ಬಿನ್ನಿಗೆ ಹಾಕಿ ಬಿಡಬೇಕು. ಸುಮ್ಮನೆ ಅವರಲ್ಲಿ ಕೀಳರಿಮೆ ಬರಬಾರ್ದು ಅಂತ. ಕರೆಕ್ಟ್. ಸೊ ಇಷ್ಟು ಮಾಡಲಿಕ್ಕೆ ನಮಗೆ ಸಾಧ್ಯ ಇಲ್ವ? ನಮ್ಮ ನೆರೆಮನೆಯೊಂದಿಗೆ ಲೋಕ ಸುಧಾರಿಸೋದು ಬೇಡಪ್ಪ, ನಿನ್ನನ್ನು ನೀನು ಸುಧಾರಿಸ್ಕೊ, ನಿನ್ನ ನೆರೆಮನೆಯನ್ನು ಚಂದವಾಗಿ ಇಟ್ಕೊ. ನಾನು ನನ್ನ ನೆರೆಮನೆ, ಅವನ ನೆರೆಮನೆ, ಅವನ ನೆರೆಮನೆ ಅಂದರೆ ಸಮಾಜದ ಸುಧಾರಣೆ ಆಯ್ತಲ್ಲ. ಹಸ್ತವ್ರ ಮುಂದೆ ಮೃಷ್ಟಾನ್ನ ಭೋಜನ ಬಗ್ಗೆ ಮಾತಾಡಬಾರ್ದು, ಅನಾಥರ ಮುಂದೆ ತಂದೆ ತಾಯಿ ಬಗ್ಗೆ ಮಾತಾಡ. ಹೌದು, ಖಂಡಿತ ಖಂಡಿತ. ಪ್ರವಾದಿಗಳು ಹೇಳ್ತಾರೆ, ಅನಾಥನ ತಲೆ ನೀನು ಹೀಗೆ ಸವರಿದ್ರೆ ಅವನಲ್ಲಿ ಎಷ್ಟು ತಲೆ ಕೂದಲಿಷ್ಟೋ ಅಷ್ಟು ಪುಣ್ಯ ನಿನಗೆ ಸಿಗ್ತದೆ ಅಂತ. ಅನಾಥರ ಮುಂದೆ ನಿನ್ನ ಮಕ್ಕಳನ್ನು ಮುದ್ದಿಸಬೇಡಿ ಅಂತೇಳಿ ಪ್ರವಾದಿಗಳು ಹೇಳಿ. ಹಂಸಾಯ ಮಾಡುವನು, ನೆರೆಮನೆಯವ ನನ್ನವ. ಬಸವಣ್ಣ ಹೇಳಿದಿರಲ್ಲ, ಅವ ನಾರವ ಅವ ನಾರವ ಅಲ್ಲ, ಅವ ನನ್ನವ ಅವ ನನ್ನವ. ಈ ನೆರೆಮನೆಯವ ನನ್ನವ. ಅದು ಯಾರೇ ಇರಲಿ ನೆರೆಮನೆಯಲ್ಲಿ, ಹಿಂದೂ ಇರಲಿ ಮುಸ್ಲಿಂ ಇರಲಿ, ಕೂಡಿ ಬಾಳುವ ಸಂಸ್ಕೃತಿ ಅಲ್ಲಿಂದ ಆರಂಭ ಮಾಡು.